ಜಗಳೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಬಿ ದೇವೇಂದ್ರಪ್ಪನವರು ಶನಿವಾರ ಚಾಲನೆ ನೀಡಿದರು. ತಾಲೂಕಿನ ಹೊಸಕೆರೆ, ಸೊಕ್ಕೆ, ಬಸವನಕೋಟೆ, ಮಾಗಡಿ, ಮಲೆಮಾಚಿಕೆರೆ ಗ್ರಾಮಗಳಲ್ಲಿ ಸುಮಾರು 4 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಶಾಸಕ ಬಿ ದೇವೇಂದ್ರಪ್ಪನವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಗ್ರಾಮೀಣ ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಬದ್ಧ ಎಂದು ಭರವಸೆ ನೀಡಿದರು. ಇನ್ನು ಜಗಳೂರು ಪಟ್ಟಣದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ದುರಸ್ತಿಪಡಿಸುವುದು ಅಗತ್ಯವಾಗಿದ್ದು, ಆಸ್ಪತ್ರೆ ನಿರ್ಮಾಣಕ್ಕೆ ಮರೇನಹಳ್ಳಿ ರಸ್ತೆಯಲ್ಲಿ ಜಾಗ ಗುರುತಿಸಲಾಗಿದೆ. ಇನ್ನು ಈ ಬಾರಿ ಬಜೆಟ್ ಅಧಿವೇಶನದಲ್ಲಿ ಆಸ್ಪತ್ರೆ ನಿರ್ಮಾಣಕ್ಕೆ ಅನುದಾನ ಘೋಷಣೆಯಾಗುವ ನಿರೀಕ್ಷೆ ಇದೆ. ಅಲ್ಲದೆ ಪಟ್ಟಣದಲ್ಲಿ ಸರ್ಕಾರಿ ಬಸ್ ಡಿಪೋ ನಿರ್ಮಾಣ ಮಾಡುವುದಕ್ಕೆ ವಿದ್ಯಾರ್ಥಿಗಳು, ವಿವಿಧ ಸಂಘಟನೆಗಳು ಜಿಲ್ಲಾ ಕೇಂದ್ರವರೆಗೂ ಪಾದಯಾತ್ರೆ ಮಾಡಿ ಮನವಿ ಮಾಡಿದ್ದಾರೆ. ಈ ಕುರಿತು ಬಜೆಟ್ ಅಧಿವೇಶನದಲ್ಲಿ ಧ್ವನಿ ಎತ್ತುವ ಕೆಲಸ ಮಾಡಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಲಾಗುವುದು. ಅಲ್ಲದೆ ಬಸ್ ಡಿಪೋ ನಿರ್ಮಾಣಕ್ಕೆ ಜಾಗವನ್ನು ಗುರುತಿಸಲಾಗಿದೆ ಎಂದು ಸಾರ್ವಜನಿಕರ ಗಮನಕ್ಕೆ ತಂದರು. ಈಗಾಗಲೇ ಅಭಿವೃದ್ಧಿ ವಿಚಾರವಾಗಿ ದಿನೇ ದಿನೇ ಈಗ ಏನು ಮೂಲಭೂತ ಸೌಕರ್ಯಗಳು ಊರಿನಲ್ಲಿ ಚರಂಡಿಗಳಿರ್ಬೋದು, ಸಿ ರಸ್ತೆ ಇರ್ಬೋದು, ಅದೇ ರೀತಿಯಾಗಿರ್ತಕ್ಕಂಥ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಸರಿಸುಮಾರು 4 ಕೋಟಿಗಿಂತ ಹೆಚ್ಚಿನ ವಿವಿಧ ಕಾಮಗಾರಿಗಳನ್ನು ಇವತ್ತು ಭೂಮಿ ಪೂಜೆ ಮಾಡಿದ್ವಿ. ಹಾಗಾಗಿ ಇನ್ನೂ 2 ಕೋಟಿಯ ಟೆಂಡರ್ ಹಾಗಂತ ಒಂದು ಸಂದರ್ಭ ಇನ್ನೊಂದು 15 ತಿಂಗಳಲ್ಲಿ ಟೆಂಡರ್ ಏನೋ ಆಗ್ತಾ ಇದೆ. ಅದು ಬಸವನಕೋಟೆಯಿಂದ ಎಂಟ್ರೆನ್ಸಿಂದ ಹಿಡಿದು ಏನೋ ಗ್ಯಾಸ್ ಒಂದು ಆಫೀಸ್ ಇದೆಯೋ ಅಲ್ಲಿವರೆಗೂ ಆಗ್ತಾ ಇದೆ. ಹಾಗಾಗಿ ಇನ್ನೂ ದಿನೇ ದಿನೇ ಹೆಚ್ಚಿನ ಅನುದಾನಗಳು ಬರೋಂಥ ನಿರೀಕ್ಷಣೆಯಲ್ಲಿದ್ದಾವೆ. ಇನ್ನೇನು ಒಂದು ವಾರ, ಇವತ್ತಿಗೆ ಸರಿಯಾಗಿ 3ನೇ ತಾರೀಕಿನಿಂದ ಬಜೆಟ್ಟು ಸೆಷನ್ ಸ್ಟಾರ್ಟ್ ಆಗ್ತದೆ. ಅಲ್ಲಿನೂ ಸಹ ನಮ್ಮ ತಾಲೂಕಿಗೆ ಬೇಕಾದ ಮೂಲ ಸೌಕರ್ಯಗಳಿರ್ಬೋದು. ನಾನು ಮೊನ್ನೆನೂ ಹೇಳಿದ್ದೀನಿ, ಆಸ್ಪತ್ರೆ ವಿಚಾರವಾಗಿ ಹಿಂದೆ ಆರೋಗ್ಯ ಸಚಿವರು ಬಂದಾಗ ಅವ್ರ ಗಮನಕ್ಕೂ ತಂದಿದ್ದೀವಿ. ಅವರು ಈಗ ಬಜೆಟ್ನಲ್ಲಿ ಸೇರಿಸಂಥ ಮಟ್ಟಕ್ಕೆ ಹೋಗಿದೆ. ಆ ವಿಶ್ವಾಸ ಇದೆ. ನಾಳೆ ನಮಗೆ ಬಜೆಟ್ನಲ್ಲಿ ನಮ್ಮ ಜಗಳೂರಿಗೆ ಬೇಕಾಗಿರ್ತಕ್ಕಂಥ 5 ಎಕರೆ ಜಾಗವನ್ನು ಮರೇನಹಳ್ಳಿ ರಸ್ತೆಯಲ್ಲಿ ನಮ್ಮ ರೆವಿನ್ಯೂ ಇಲಾಖೆಯವರು ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಾಗಿ ಅನುದಾನ ಬಿಡುಗಡೆ ಅತಿ ಶೀಘ್ರದಲ್ಲೇ ಆಗ್ತದೆ. ಭಾಳ ದಿನದ ಕೂಗಾಗಿರ್ತಕ್ಕಂಥ ಡಿಪೋ ವಿಚಾರವಾಗಿಯೂ ಸಹ ನಾನು ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಾಗ ಅವ್ರ ಗಮನಕ್ಕೂ ತಂದಿದ್ದೀನಿ. ಇವತ್ತು ಸಹ ಅದಕ್ಕೆ ಸಂಬಂಧಪಟ್ಟ ಹೋರಾಟಗಾರರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ನಾಳೆ ಸೆಷನ್ನಲ್ಲಿನೂ ಅದನ್ನು ಸಂಬಂಧಪಟ್ಟ ಅಂದರೆ ಏನು ನಮ್ಮ ಡಿಪೋಗೆ ಸಂಬಂಧಪಟ್ಟ ಹಾಗೆ ಸಾರಿಗೆ ಸಚಿವರ ಗಮನಕ್ಕೂ ತರೋಂಥ ಕೆಲಸ ಮಾಡಿ ಆ ನಿಟ್ಟಿನಲ್ಲಿನೂ ಡಿಪೋಗೂ ಈ ಅವಧಿನಲ್ಲಿನೇ ಮಾಡೋಂಥ ಕೆಲಸವನ್ನು ನಾವು ಕೆಲಸ ಮಾಡ್ತಿದ್ವಿ. ಹಾಗಾಗಿ ಇವತ್ತು ನಂತರದ್ದು ಆ ಕಡೆ ಅರಸೀಕೆರೆ ಭಾಗದಲ್ಲಿನೂ 2 ಕೋಟಿಯ ಕಾಮಗಾರಿ ಒಂದು ಭೂಮಿ ಪೂಜೆಯನ್ನು ಸೋಮವಾರ ದಿನ ಮಾಡ್ತೀವಿ. ಇವತ್ತು 4 ಚಿಲ್ಲರದ ಕೋಟಿಯ ಅನುದಾನವನ್ನು ಇವತ್ತು ಮಂಜೂರಾಗಿದೆ. 10 ಎಕರೆ ಈಗ 20 ಎಕರೆ ಬೇಕು ಏಕಲವ್ಯ ಶಾಲೆ ಪ್ರಾರಂಭ ಮಾಡೋದಕ್ಕೆ. ಹಾಗಾಗಿ ಅದು ಊರ್ಲಿ ಕೇಂದ್ರದ ಅನುದಾನ ಸಿಗೋಂಥದ್ದು. ಈಗ ಜಾಗ 10 ಎಕರೆ ಸಿಕ್ಕಿದೆ. 10 ಎಕರೆಗೆ ಆಗಲ್ಲ, 20 ಎಕರೆ ಬೇಕು ಏಕಲವ್ಯ ಶಾಲೆ ನಿರ್ಮಾಣ ಮಾಡೋದಕ್ಕೆ. ಅದನ್ನು ಹಾಗಾಗಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಪ್ರೋಸೆಸ್ ಆಗ್ತದೆ. 10 ಎಕರೆ ಬಂದಿದೆ, ಎಲ್ಲಿ ಮಾಗಡಿ. ಆ ನಿಟ್ಟಿನಲ್ಲಿ 10 ಎಕರೆ ಇನ್ನೂ 10 ಎಕರೆ ಸಿಕ್ಕಾದ್ಮೇಲೆ ನಾವು ಸಂಬಂಧಪಟ್ಟ ಉಸ್ತುವಾರಿ ಸಚಿವರು ಮತ್ತು ಪಾರ್ಲಿಮೆಂಟ್ ಸದಸ್ಯರು ನನಗೆ ಗೊತ್ತಿದೆ, ಇದುವರೆಗೆ ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತದೇ ಇರೋಂಥ 3 ಬಾರಿ ಆದಂಥ ನಮ್ಮ ಜನಪ್ರತಿನಿಧಿಗಳು ಇವತ್ತು ಆ ಪರ ಎಲ್ಲ ವಿಚಾರವಾಗಿ ಧ್ವನಿ ಎತ್ತಂಥ ಕೆಲಸ. ಅಪರ ಭದ್ರ ಇರ್ಬೋದು, ಜೊತೆಗೆ ಇಂಥ ಏಕಲವ್ಯ ಶಾಲೆ ಇರೋದು ಕರ್ನಾಟಕ ರಾಜ್ಯಕ್ಕೆ ಸಿಗಂತೂ ಅದೇ ಎಸ್ಪೆಷಲಿ ನಮ್ಮ ದಾವಣಗೆರೆ ಜಿಲ್ಲೆ. ಆ ನಿಟ್ಟಿನಲ್ಲಿ ಹೋರಾಟ ಮಾಡಿ ನಮಗೆ ಭೂಮಿ ನಮ್ಮ ವಶ ಆದ ತಕ್ಷಣವೇ ಅದನ್ನು ಖಂಡಿತವಾಗಿ ಇಲಾಖೆಯವ್ರನ್ನ ಕರೆದು ವಾಟರ್ ಸಪ್ಲೈ ಅದಾದಮೇಲೆ ಗುತ್ತಿಗೆದಾರನ್ನೆಲ್ಲ ಕರೆದು ಮಾತನಾಡೋಂಥ ಕೆಲಸ ಮಾಡಿ. ಸರ್, ಉದಾಹರಣೆಗೆ ನಿಮ್ಮ ಮರೇನಹಳ್ಳಿ ಗ್ರಾಮಸ್ಥರೇ ನಮಗೆ ಆ ಯೋಜನೆ ಬೇಡ ಅಂತ ಗ್ರಾಮಸ್ಥರು ನಮಗೆ ಕಾಮಗಾರಿ ಮಾಡೋಕ್ಕೆ ಅವಕಾಶನ ಕೊಡ್ತಾ ಇಲ್ಲ. ಇಂಥವು ಕೆಲವು ಇದ್ದಾವೆ, ಕೆಲವು ಎಲ್ಲ ಕಡೆನೂ ಗೊಂದಲ ಇದೆ. ಅದನ್ನು ಕರೆದುಬಿಟ್ಟು ಯಾವ ಹಂತದಲ್ಲಿದೆ ನೋಡಿಬಿಟ್ಟು ಈಗ ನಮಗೆ ಅದು ಆದರೂ ಚಿಂತಿಲ್ಲ, ವ್ಯತ್ಯಾಸ ಆದ್ರೂ
ಅದೇ ಪೈಪ್ಗಳೇ ನಾಳೆ ಯಾವುದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇರೋದ್ರಿಂದ ದಯಮಾಡಿ ನಾನು ನಿಮ್ಮೂರದೇ ಹೇಳ್ತಾ ಇದ್ದೀನಿ. ನಮ್ಮ ಜನಕ್ಕೆ ಹೇಳಿದ್ರೆ ಅರ್ಥ ಆಗಲ್ಲ. ಅವ್ರು ಏನು ಹೇಳ್ತಾರೆ, ಹಿಂದೆ CC ರಸ್ತೆ ಆಗಿದೆ, ನಮ್ಮೂರು ರಸ್ತೆ ಹಾಳಾಗ್ತದೆ, ಹಾಗಾಗಿ ನಾವು ಕಾಮಗಾರಿಗೆ ಅವಕಾಶನೂ ಕೊಡಲ್ಲ ಅಂತ ಕೆಲವು ಗ್ರಾಮದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ, ಅಸಹಕಾರ ಮಾಡಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಆಲೋಚನೆ ಮಾಡಿ ನಾಳೆ ನೀರು ಯಾರಿಗೆ ಬೇಡಪ್ಪ, ಎಲ್ಲರಿಗೆ ಬೇಕು, ಅಲ್ಲಿ ಬೇಕು. ಆಯಿತು, ಹಾಗಾದರೆ ಅದನ್ನು ಕೂತು ಇಂಥವೂ ಇದ್ದಾವೆ, ಅಲ್ಲಿ ಏನೇನಾಗಿದೆ ನೋಡಿಕೊಂಡು ನಾಳೆ ಪೂರ್ಣ ಪ್ರಮಾಣದ ವಾಟರ್ ಸಪ್ಲೈ ಇಲಾಖೆಯವ್ರನ್ನ ಸಂಬಂಧಪಟ್ಟ ಕಾಂಟ್ರಾಕ್ಟ್ನ ಕರ್ಬಿಟ್ಟು ಪ್ರತಿ ಸಾರಿ ಓದೋದು ಒಂದೊಂದು ಸಾರಿ ತಂದಿರಿ. ಕಬಡ್ಡಿಗೆ ಹೋಗ್ತಾರಲ್ಲ ಯಾರು ರೈಡ್ ಹೊಡ್ಕೊಂಬರ್ತಾರೆ. ಹಾಗಾಗಿ ಖಂಡಿತವಾಗ್ಲೂ ಈ ಸರಿ ಭರವಸೆ ಇದೆ. ಈ ಸಲ ಏನಾದರೂ ವಿಶೇಷ ಈಗ ನಾನು ಅದನ್ನೇ ಡಿಪೋದೇ ನನಗೆ ಈಗ ಯಾವುದೋ ನಮಗೆ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಹಾಸ್ಪಿಟ್ಲ್ನ ಸೇರ್ಪಡೆಗೆ ಈಗ ಆಗಲೇ ನಮಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಾಗಾಗಿ ಈ ಸರಿ ನನ್ನ ಮೊದಲ ಆದ್ಯತೆ ಡಿಪೋ ವಿಚಾರವಾಗಿ ನಾನು ಆ ನಿಟ್ಟಿನಲ್ಲಿ ಈಗ ಜನಸಂಖ್ಯೆ ಹೆಚ್ಚಾದಂಗೆಲ್ಲ ಪ್ರತ್ಯೇಕವಾಗಿರ್ತಕ್ಕಂಥ ರುದ್ರಭೂಮಿಗಳು ಅಗತ್ಯತೆಯನ್ನು ನಾವು ಎದ್ದು ಕಾಣಿಸ್ತೀವಿ. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಈ SC ST TSP ಯೋಜನೆಯಲ್ಲಿ ಪ್ರತಿಯೊಂದಕ್ಕೂ ಈಗ ಸ್ಮಶಾನ ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರತ್ಯೇಕವಾದ ಅನುದಾನ ಇದೆ. ಅದನ್ನು ನೋಡಿ ಏನು ಬೇಕಾಗ್ತದೆ. ಹಿಂದೆ ಅಂದರೆ ಜನಸಂಖ್ಯೆ ಇರಲಿಲ್ಲ, ಎಲ್ಲೋ ಏನೋ ಮಾಡ್ತಿದ್ರು. ನಾಗರಿಕತೆ ಹೆಚ್ಚಾದಂಗೆಲ್ಲ ಸಂಸ್ಕಾರ ಅನ್ನೋಂಥ ಪದ ಇದೆ, ಶವ ಸಂಸ್ಕಾರ. ಶವಕ್ಕೂ ಸಂಸ್ಕಾರ ಮಾಡೋಂಥದ್ದು ನಮ್ಮ ಈ ನವನಾಗರಿಕತೆ. ಅದನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಸಂಬಂಧಪಟ್ಟ ಇಲಾಖೆ ತಹಸೀಲ್ದಾರ್. ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ND ಕೀರ್ತಿಕುಮಾರ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಂಶೀರ್ ಅಹಮದ್, ಬಸವನಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮರಿಯಮ್ಮ, ಕಾಂಗ್ರೆಸ್ನ ಮುಖಂಡರಾದ ಬಿ ಮಹೇಶ್ವರಪ್ಪ, ಸಣ್ಣ ಸೂರಯ್ಯ, ಪಲ್ಲಗಟ್ಟೆ ಶೇಖರಪ್ಪ, ಗುತ್ತಿಗೆದಾರ ರುದ್ರೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿಪ್ಪೇಸ್ವಾಮಿ, ಬಸವನಕೋಟೆ ಗ್ರಾಮಸ್ಥ ಮಂಜುನಾಥ್, AE ಶಿವಮೂರ್ತಿ ನಾಯಕ್, AE ವಿಜಯ್ ನಾಯಕ್, ಗುತ್ತಿಗೆದಾರ ದೀಪಕ್ ಪಾಟೀಲ್ ಸೇರಿದಂತೆ ಗ್ರಾಮಸ್ಥರು, ಇತರೆ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತಿತರರು ಪಾಲ್ಗೊಂಡಿದ್ದರು. ಯಾರಪ್ಪ ಇಂಜಿನಿಯರು ತಗೊಂಡ್ರೆ ಏನ್ ಮಾಡ್ತಿರ್ತೀರಿ ನೀವು? सर्वे आवाहि देवी देवताभ्यो नमः। ओम भूमि पूजनान्ते धूपाग्रयं धूपाग्रय ಬರ್ರಿ ಸರ್, ಇಂಜಿನಿಯರ್ ಸರ್ ಮುಂದಕ್ಕೆ ಬರ್ರಿ. ಮುಂದಕ್ಕೆ ಹೋಗಿ, ಸೀದಾ ಮುಂದಕ್ಕೆ ಹೋಗಿ, ವಿಡಿಯೋ ಮಾಡಿ.